ನಮ್ಮಮ್ಮ ಬಂದು ನಮ್ಮ ಊರಿಗೆ ಬಂದಿದ್ದೀವಿ, ನಮ್ಮ ಅಜ್ಜಿ ಊರಿಗೆ. ನಮ್ಮ ಅಜ್ಜಿ ನಮ್ಮ ತಾತ ಊರಿಗೆ ಬಂದಿದ್ದೀವಿ ಗೈಸ್. ಇಲ್ಲಿ ಮಾತ್ರ ನಾನು ಬಂದಾಗೆಲ್ಲ ಇಲ್ಲಿರೋ ನೇಚರ್ ತುಂಬ ಸಖತ್ತಾಗಿರುತ್ತೆ. ಬಂದು ತೋರಿಸ್ತೀನಿ ಒಂದು ನಿಮಿಷ. ನೇಚರ್ ಮಾತ್ರ ಮಸ್ತ್ ಇರುತ್ತೆ ಇಲ್ಲಿ. ಇದು ನಮ್ಮ ಅಜ್ಜಿ ಗೈಸ್. ಇಲ್ಲೇನು ಸ್ಟೇ ಮಾಡಲ್ಲ. ಇನ್ನೊಂದು 1 hour ಇಲ್ಲ 1.5 hour ಬಿಟ್ಕೊಂಡು ನಮ್ಮೂರಿಗೆ ಹೋಗಬೇಕು. ಅಲ್ಲಿ ಹೋಗಿ ಸ್ವಲ್ಪ ಗೇಮ್ ಪ್ಲ್ಯಾನ್ ಮಾಡಿದ್ದೀನಿ. ಆ ಗೇಮ್ ಮಾಡಬೇಕು. ಇಲ್ಲಿ ಸ್ವಲ್ಪ ಊಟ ಮಾಡಿ ಇವಾಗ ಸ್ವಲ್ಪ ಹೊತ್ತಿದ್ದು ಹೋಗ್ತಾಯಿದ್ದೀವಿ ಗೈಸ್. ಬನ್ನಿ ಇವಾಗ ಬೇಗ ಹೋಗಿ ಊಟ ಮಾಡಿ ಹೊರಡೋಣ. ಬನ್ನಿ ಗೈಸ್. ಊರಿಗೇನು ಹೋಗಿಲ್ಲ, ನಾವು ಇಲ್ಲೇ ಸ್ಟೇ ಆಗಿದ್ದೀವಿ. ರೀಸನ್ ಅಂತ ಹೇಳಿದ್ರೆ ನಾವು ಇಲ್ಲಿ ಬರೋ ಅಷ್ಟರಲ್ಲಿ 2 ಗಂಟೆ ಆಯಿತು ಗೈಸ್. ನಮ್ಮ ಅಜ್ಜಿ ಊರಿಗೆ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಯಿತು. 7 ಗಂಟೆಯಿಂದ ಸ್ವಲ್ಪ ಇಲ್ಲೇ ಊಟ ತಿಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾನು ರಿಟರ್ನ್ ಆಗೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಬೇಡ ಇವತ್ತು ಇಲ್ಲೇ ಇದ್ಬಿಡಿ, ಸುಮ್ಮನೆ ಯಾಕೆ, ಟೈಮ್ ಆಗಿದೆ ಅಂಥೇಳಿ ಅಂದರು ಗೈಸ್. ಅದಕ್ಕೆ ಇಲ್ಲೇ ಸ್ಟೇ ಆಗೋಣ, ಇಲ್ಲಿ ಪರವಾಗಿಲ್ಲ ಅಂಥೇಳಿ ಬನ್ನಿ ಗೈಸ್. ಇವಾಗ ನಿಮಗೆ ಇಲ್ಲಿ ನೇಚರ್ ಮಾತ್ರ ಸಖತ್ತಾಗಿದೆ ಗೈಸ್. ಅಲ್ಲಿಗೋಗಿ ವಿಡಿಯೋ ಮಾಡಬೇಕಾಯ್ತು. ಅಲ್ಲೋಗಿ ವಿಡಿಯೋ ಮಾಡಬೇಕಾಯ್ತು, ಆದರೆ ಆಗಿಲ್ಲ ಗೈಸ್. ಇಲ್ಲಿ ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿರುತ್ತೆ. ಇವಾಗ ನಿಮಗೆ ನೇಚರ್ ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್. ಇನ್ನೊಂದು ವಿಷಯ ಏನಂದರೆ, ನಾನು ಇಲ್ಲಿ ಚೈಲ್ಡ್ಹುಡ್ಡಲ್ಲೆಲ್ಲ ಜಾಸ್ತಿ ಇಲ್ಲಿಗೆ ಬರ್ತಾಯಿದ್ದಿದ್ದೆ ಗೈಸ್. ಒಂದು 2nd ಸ್ಟ್ಯಾಂಡರ್ಡಿಂದ ಒಂದು UKG ನಾನು ಇಲ್ಲೇ ಸಮ್ಮರ್ ಹಾಲಿಡೇಸ್ಗೆಲ್ಲ ಇಲ್ಲಿಗೆ ಬರ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು ಇಲ್ಲಿ. ಇಲ್ಲೊಬ್ಬ ನನಗೆ ಬೆಸ್ಟ್ ಫ್ರೆಂಡು ಇದ್ದಾನೆ, ಬಾಲಾಜಿ ಅಂತ. ತೋರಿಸ್ತೀನಿ ಗೈಸ್. ಇಲ್ಲೇ ಇದ್ದಿದ್ದೆವರು ಅಂದು ಚೈಲ್ಡ್ಹುಡ್ಡಿಂದ ನಾನು ಅವನು ಬೆಸ್ಟ್ ಫ್ರೆಂಡ್ಸು. ಅವನು ಅಷ್ಟೇ ಗೈಸ್. ನಾನು ಇಲ್ಲಿ ಬಂದಾಗೆಲ್ಲ ಅವನು ಫುಲ್ಲು ನನ್ನ ಜೊತೆನೇ ಇರ್ತಾಯಿದ್ದ ಅವಾಗ ಚಿಕ್ಕವಾಗೆಲ್ಲ. ಒಂದು ನರ್ಸರಿ UKGಯಿಂದ ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಹೇಳಿದ್ದೀನಿ ಗೈಸ್ ಬರ್ತೀನಿ ಅಂತ ಹೇಳ್ದ. ಇವಾಗ ಅವನೊಂದು ಬರೋದು ಒಂದು 5 minutes ಆಗ್ಬೋದು. ಅಷ್ಟರಲ್ಲಿ ನೀವು ನಮ್ಮ ಟೆರೆಸ್ ಮೇಲೆ ಬಂದಿದ್ದೀನಿ ಗೈಸ್. ಇವಾಗ ನಮ್ಮ ಟೆರೆಸ್ ಮೇಲಿಂದ ನಿಮಗೆ ನೇಚರ್ ವ್ಯೂ ತೋರಿಸ್ತೀನಿ ನೋಡಿ. ನೇಚರ್ ಸ್ವಲ್ಪ ಶಾರ್ಟ್ಸ್ ತೋರಿಸ್ತೀನಿ. ಮಸ್ತ್ ಇರುತ್ತೆ ಗೈಸ್ ಇಲ್ಲಿ ನೇಚರು. ನೋಡೋಣ, ಆದರೆ ನೇಚರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೇಚರ್ ಶಾರ್ಟ್ಸ್ ನೋಡಿ ಎಂಜಾಯ್ ಮಾಡಿ ಗೈಸ್. ಗೈಸ್ ಹಂಗೆ ಈ ಕಡೆ ವಾಕಿಂಗ್ ಬಂದಿದ್ದೆ. ಇಲ್ಲಿ ನೋಡ್ಬೋದು ಗೈಸ್ ನೇಚರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಗೈಸ್ ಈ ಕಡೆ. ನಮ್ಮೂರೆಲ್ಲ ಈ ನೇಚರ್ಗೆ ಫೇಮಸ್ ಅನಿಸುತ್ತೆ, ಹಂಗಿದೆ ನೋಡ್ಬೋದು. ಚಿಕ್ಕವಾಗಿಂದ ಅಷ್ಟೇ ಗೈಸ್, ಚಿಕ್ಕವಾಗಿಂದ ಇಲ್ಲಿಗೆ ಸಮ್ಮರ್ ಹಾಲಿಡೇಸ್ ಬರ್ತಾಯಿದ್ವಲ್ಲ, ಅವಾಗ ಡೈಲಿ ನಮ್ಮ ಫ್ರೆಂಡ್ ಜೊತೆ ಬರ್ತಾಯಿದ್ವಿ ಗೈಸ್. ಅವ್ನಿಗೆ ಫೋನ್ ಮಾಡಿದ್ದೆ, ಅವನು ಎಲ್ಲೋ ಹೋಗ್ತಾಯಿದ್ದೀನಿ ಬರೋಕ್ಕಾಗಲ್ಲ, ರಾತ್ರಿ ಬರ್ತೀನಿ ಅಂತ ಹೇಳ್ದ. ಬನ್ನಿ ಗೈಸ್ ಇವಾಗ ಹಂಗೆ ವಾಕಿಂಗ್ ಮಾಡಿಕೊಂಡು ಹೋಗೋಣ. ಇಲ್ಲೊಬ್ಬ ನನ್ನ ಬೇರೆಯವ್ನು ಬಂದಿದ್ದೆ ಗೈಸ್, ಚಿಕ್ಕವನೊಬ್ಬನು. ಅವನು ವಿಡಿಯೋ ಆ ಕಡೆ ತೋರಿಸಿ ಸಾಕು ಓಡೋಗ್ತಾ ಇದ್ದಾನೆ, ಅದಕ್ಕೆ ಅವನೇನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಬನ್ನಿ ಗೈಸ್ ಇವಾಗ ವಾಕಿಂಗ್ ಮಾಡ್ಕೊಂಡು ಹೋಗೋಣ. ನಾನೇ ಒಬ್ಬನೇ ಹೋಗೋದು ಬೇಡ ಅಂತೇಳ್ಬಿಟ್ಟು ಅವ್ನು ಕರ್ಕೊಂಬಂದೆ. ಅವ್ನು ವಿಡಿಯೋದಲ್ಲಿ ತೋರಿಸೋಣ ಅಂದರೆ ಬೇಡ ಅಂತ ಇದ್ದಾನೆ.
ಚಿಕ್ಕವಾಗಿಂದ ಅಷ್ಟೇ ಗೈಸ್. ಸಮ್ಮರ್ ಡೇಸ್ ಬಂದಾಗ ಡೈಲಿ ವಾಕಿಂಗ್ ಬರ್ತಾಯಿದ್ವಿ, ನಾನು ನನ್ನ ಫ್ರೆಂಡ್. ಅವಾಗ ಹೇಳಿದ್ನಲ್ಲ ಅವನು, ಆದರೆ ಅವನು ಇವಾಗ ಬರೋಕ್ಕೆ ಆಗಲ್ಲ ಅಂತ ಇದ್ದಾನೆ, ಎಲ್ಲಿಗೆ ಹೋಗಬೇಕು ಅಂತ. ನೋಡ್ಬೋದು, ಇಲ್ಲಿ ನೋಡ್ಬೋದು ಗೈಸ್ ಹೆಂಗಿದೆ ಅಂತ. ಬನ್ನಿ ಗೈಸ್, ಇವಾಗ ಹಂಗೆ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಗೈಸ್. ಇಲ್ಲಿ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ತೋಟ ಇದೆ. ಆ ತೋಟದಲ್ಲಿ ಯಾರಾದರೂ ಬಂದು ಏನಾದರೂ ಕದ್ಕೊಂಡು ಹೋಗ್ತಾನೆ ಅಂತೇಳ್ಬಿಟ್ಟು ಅಲ್ಲೊಂದು ಫೋಟೋ ಹಾಕಿದ್ದಾರೆ. ಪಾಪ ಎಲ್ಲಿ ನೋಡಿದ್ರು ಈ ಆಂಟಿನ ಇರ್ತಾರೆ ಗೈಸ್. ಏನು ಮಾಡೋದು, ಎಲ್ಲಿ ನೋಡಿದ್ರು ಆಂಟಿನ ಇರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹಸು ಮೇಳ್ತಾ ಇದೆ ಗೈಸ್. ಅಲ್ಲಿ ಹೂಕೋಸು ಹಾಕಿದ್ದಾರೆ ಗೈಸ್. ನೋಡ್ಬೋದು ರಾಗಿ ಮರ. ನೇಚರ್ ಮಾತ್ರ ಹೇಳೋ ಮಾತೇ ಇಲ್ಲ ಗೈಸ್, ಸಕ್ಕತ್ತಾಗಿರ್ತಿಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಕ್ಲಾರಿಟಿ ಆಗಿದೆ ನೋಡಿ ಅಕ್ಕದ ಫೋಟೋ. ನೋಡಿ ಹೆಂಗಿದ್ದಾರೆ ಪಾಪ. ಇಲ್ಲಿ ಏನೋ ಹೂವು ಹಾಕಿದ್ದಾರೆ, ಹೂವು ಕಿತ್ಕೊಂಡು ಹೋಗ್ತಾನೆ ಅಂತ ಬಿಟ್ಟು ಇಲ್ಲೊಂದು ಫೋಟೋ ಹಾಕಿದ್ದಾರೆ, ದೃಷ್ಟಿ ಬೊಂಬೆ ಥರ. ಇಲ್ಲೊಂದು ಬಾವಿ ಇದೆ ಗೈಸ್. ಇಲ್ಲಿ ನೋಡ್ಕೊಬೋದು ಮಾವಿನ ಮರ ಇದೆ. ಇಲ್ಲಿ ಮಾವಿನ ಮರ ಚಿಕ್ಕವಾಗ ಇಲ್ಲಿ ಒಂದು ಸತಿ ಬಂದಿದ್ವಿ ಗೈಸ್. ಚೈಲ್ಡ್ಹುಡ್ಡಲ್ಲಿ ನಾನು ನನ್ನ ಫ್ರೆಂಡ್ ಒಂದು ಸತಿ ಬಂದಿದ್ವಿ. ನಮ್ಮ ಅಣ್ಣನೂ ಬಂದಿದ್ದ ಅವಾಗ. ಇಲ್ಲಿ ಮಾವಿನಕಾಯಿ ಕಿತ್ಕೊಂಡು ಹೊರಟೋಗಿದ್ವಿ. ಅಲ್ಲೊಂದು ಮನೆ ಕಾಣಿಸ್ತಿದೆ ಗೈಸ್, ವೈಟ್ ಕಲರ್ ಅಲ್ಲ ಅನಿಸುತ್ತೆ ಗೈಸ್. ಅದು ವೈಟ್ ಕಲರ್ ಹಿಂದೆ ಒಂದು ಬ್ಲೂ ಕಲರ್ ಮನೆ ಕಾಣಿಸ್ತಿದೆಯಲ್ಲ, ಅದು ಅಲ್ಲಿಂದ ನೋಡಿಬಿಟ್ಟಿದ್ರು ಗೈಸ್ ಓನರು. ಈ ಮಾವಿನಕಾಯಿ ಓನರ್ ಅವರೇ ಇಲ್ಲಿ ನೋಡಿಬಿಟ್ಟಿದ್ರು ಗೈಸ್. ಆ ಕಡೆ ತೋರಿಸೋದು, ಆ ಕಡೆ ಮಾವಿನ ಮರ ಇದೆಯಲ್ಲ, ಅದು ಮಾವಿನ ಮರ ಓನರು ಅಲ್ಲಿದ್ದಾರೆ ಗೈಸ್, ಬ್ಲೂ ಕಲರ್ ಮನೆ ಹತ್ರ. ಅದು ಈ ಹೊಲ್ಟೋಯ್ತು ಬಿಡಿ ಅದು. ಈ ಕಡೆ ನೋಡು, ಈ ಕಡೆ ನೋಡ್ಸು ಸಾಕು. ಆವಾಗ ನಾವು ಅಲ್ಲಿ ಮಾವಿನಕಾಯಿ ಕಿತ್ಕೊಂಡ್ಬಿಟ್ಟು ಅವರು ಅಲ್ಲಿಂದ ನೋಡಿದ್ರು. ನೋಡಿಬಿಟ್ಟು ಅವರು ಹೋಯ್ ಅಂತ ಹೇಳ್ಬಿಟ್ಟು ಸೌಂಡ್ ಮಾಡಿದ್ರು ಗೈಸ್. ಅದಕ್ಕೆ ನಾವು ಭಯ ಬಿದ್ದು ಓಡಿ ಬಂದುಬಿಟ್ಟು ನಮ್ಮ ಫ್ರೆಂಡವ್ರ ಮನೆ ಹತ್ರ ಹೋಗಿ ಬಚ್ಕೊಂಡ್ಬಿಟ್ಟಿದ್ವಿ. ಅವಾಗ ನಮ್ಮ ಅಜ್ಜಿ ಹತ್ರ ಬಂದುಬಿಟ್ಟು, ನಮ್ಮ ಅಜ್ಜನ ಮನೆ ಹತ್ರ ಬಂದುಬಿಟ್ಟು ಅವರು, ನಿಮ್ಮ ಮೊಮ್ಮಗ ಹಿಂಗೆಲ್ಲ ಮಾಡಿದ್ದಾನೆ, ಮಾವಿನಕಾಯಿ ಕಿತ್ಕೊಂಡು ಇದ್ದಾನೆ ಅಂತ ಹೇಳ್ಬಿಟ್ಟು ಅವಾಗ ಒಂದು ಇದಾಗಿತ್ತು ಇನ್ಸಿಡೆಂಟು. ಫುಲ್ ಭಯ ಆಗೋಗಿತ್ತು ಗೈಸ್ ಅವಾಗ. ಇವಾಗ ಅದನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಫುಲ್ಲು ಚೈಲ್ಡ್ಹುಡ್ ಮೆಮೊರೀಸ್ ಗೈಸ್ ಅದು. ನನ್ನ ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರೋದು. ಅವನು ಎಲ್ಲ ಇನ್ನೂ ಹೇಳ್ತಾಯಿದ್ದ, ನಾವಿಬ್ಬರು ಏನೇನು ಮಾಡಿದ್ದೀವಿ, ಏನೇನು ತೀಟೆ ಮಾಡಿದ್ವಿ ಅಂತ. ನಾವಿಬ್ಬರು ಕುತ್ಕೊಂಡು ಚೈಲ್ಡ್ಹುಡ್ ಮೆಮೊರೀಸ್ನ ಶೇರ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಆದರೆ ಅವನು ಎಲ್ಲಿಗೋ ಗಾಡಿ ಎತ್ಕೊಂಡು ಹೋಗಿದ್ದಾನೆ, ಎಲ್ಲಿಗೋ ವರ್ಕ್ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಗೈಸ್, ಇನ್ನೇನು ನಮ್ಮ ಅಜ್ಜಿ ಮನೆ ಹತ್ರ ಬಂದುಬಿಟ್ವಿ. ಹೋಗೋಣ ಇವಾಗ ಗೈಸ್. ನಾವು ವಾಕಿಂಗ್ ಹೋಗಿ ಅಲ್ಲಿ ನೇಚರ್ನ ಎಕ್ಸ್ಪ್ಲೋರ್ ಮಾಡಿ ಬರೋ ಅಷ್ಟರಲ್ಲೇ 5:30-6 ಗಂಟೆ ಆಯಿತು. ಮತ್ತು ಸ್ವಲ್ಪ ಹೊತ್ತು 6 ಗಂಟೆಗೆ ಕೊಂಡು ಮಾಡಿದೆ ಗೈಸ್. ತಮ್ಮನೇಲಿ ಎಡಿಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಆಗಿ, ಅಂದರೆ ರೀಲ್ಸ್ ನೋಡಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿ ಮತ್ತು ಊಟ ಕೂತ್ಕೊಂಡೆ ಗೈಸ್. ಊಟ ಒಂದು 8-8:15 ಆಯಿತು ಊಟ ಮಾಡೋಷ್ಟರಲ್ಲಿ. ಇವಾಗ 8:45 ಆಗ್ತಾ ಬರ್ತಾಯಿದೆ, 8:45 ಆಗ್ತಾ ಬರ್ತಾಯಿದೆ ಗೈಸ್. ಇನ್ನೊಂದು ವಿಷಯ ಏನಂದರೆ, ನಮ್ಮ ವಿಲೇಜಲ್ಲಿ, ಈ ಊರಲ್ಲಿ, ನಮ್ಮ ಅಜ್ಜಿ ಊರಲ್ಲಿ ಬೇಗ ಊಟ ಮಾಡಾಕ್ತಾರೆ ಗೈಸ್. ಬೇಗ ಊಟ ಮಾಡ್ತಾರೆ, ಬೇಗ ತಿಂದುಬಿಡ್ತಾರೆ, ಬೇಗ ಮಲ್ಕೊತಾರೆ, ಮತ್ತು ಬೇಗ ಎದ್ದೇಳ್ತಾರೆ. ಇದೊಂದು ರೊಟೀನ್ ಗೈಸ್, ಒಂದು ಬೆಸ್ಟ್ ರೊಟೀನ್, ಗುಡ್ ರೊಟೀನ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ವರ್ಕ್ ಮಾಡೋರು ಅವ್ರಿಗೇನು ಜಿಮ್ ಏನು ಬೇಕಾಗಿಲ್ಲ ಗೈಸ್. ಆರಾಮಾಗಿ ಅವರ ಬಾಡಿನೇ ಫಿಟ್ಟಾಗಿರುತ್ತೆ. ಎಕ್ಸಾಂಪಲ್ ನಮ್ಮ ತಾತನೇ, ಅವ್ರಿಗೆ 6 ಪ್ಯಾಕ್ ಇದೆ ಗೈಸ್. ತೋರಿಸ್ತೀನಿ ಯಾವಾಗಾದರೂ. ಇವಾಗಿಲ್ಲ, ಎಲ್ಲೋ ಆಚೆ ಹೋಗಿದ್ದಾರೆ ಗೈಸ್. ಇನ್ನೊಂದು ವಿಷಯ ಏನಂದರೆ, ಇವತ್ತು ವರ್ಕೌಟ್ ಮಾಡೋಕ್ಕೆ ಹೋಗಿಲ್ಲ ಗೈಸ್. ಇಲ್ಲಿ ಆಗಿಲ್ಲ ವರ್ಕೌಟ್ ಮಾಡೋಕ್ಕೆ.
ಬಂದು ತಮ್ಮನೇ ಎಡಿಟ್ ಮಾಡೋ ಅಷ್ಟರಲ್ಲೇ 7:30 7:45 ಆಗೋಯಿತು. ಮತ್ತು ಇನ್ನೊಂದು 15 ಹಾಫ್ ಆನ್ ಅವರ್ ಬಿಟ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಅಂದರೆ ರೀಲ್ಸ್ ನೋಡಿ ಮತ್ತು ಊಟ ಮಾಡೋಕ್ಕೆ ಕೂತ್ಕೊಂಡೆ. ಇನ್ನೊಂದು ವಿಷಯ ಏನಂದರೆ ಗೈಸ್, ನಾನೇ ಇಟ್ಕೊಂಡು ಮಾಡ್ತಾಯಿಲ್ಲ ವಿಡಿಯೋ, ನನ್ನ ಫ್ರೆಂಡೇ ಮಾಡ್ತಾಯಿರೋದು. ಅಂದರೆ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವನೇ ಮಾಡ್ತಾಯಿರೋದು. ಅವನು ಅವಾಗೇ ಬಂದಿರಲಿಲ್ಲ ಗೈಸ್, ಅವಾಗೇ ವಾಕಿಂಗ್ ಹೋದಾಗ ಬಂದಿರಲಿಲ್ಲ. ಅವನು ಎಲ್ಗೋ ಹೋಗ್ತಾಯಿದ್ದೀನಿ ಅಂತ ಹೇಳಿಲ್ಲ. ಇವಾಗ ಬಂದಿದ್ದಾನೆ ಅವನೇ ವಿಡಿಯೋ ತೆಗಿತಾ ಇರೋದು. ಅವನ್ನ ತೋರಿಸೋಣ ಅಂತ ಹೇಳಿದ್ರೆ ಅವ್ನು ಬೇಡ ಅಂತ ಇದ್ದಾನೆ. ಅದಕ್ಕೆ ನಾನೇ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನೇ ಬಿಟ್ಟಿದ್ದೀನಿ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.